ಎಲ್ಲರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಂಡ ಬಾಲರಾಮನ ವಿಗ್ರಹದ ಸುತ್ತಲೂ ವಿಷ್ಣುವಿನ 10 ಅವತಾರಗಳ ಮಾಹಿತಿಯನ್ನು ಪಡೆಯೋಣ. ಶ್ರೀರಾಮನು ಈಗಾಗಲೇ ಅಯೋಧ್ಯೆಯಲ್ಲಿ ನೆಲೆಸಿದ್ದಾನೆ. ರಾಮಲಲ್ಲಾರ ಜೀವನಾರ್ಪಣೆಯು ಅಯೋಧ್ಯೆಯಲ್ಲಿ ಪೂರ್ಣಗೊಂಡಿದೆ. ರಾಮ ಮಂದಿರದಲ್ಲಿ ಸ್ಥಾಪಿಸಲಾದ ಶ್ರೀರಾಮನ ಬಾಲರೂಪದ ವಿಗ್ರಹವನ್ನು ಕಪ್ಪು ಕಲ್ಲಿನಿಂದ ಮಾಡಲಾಗಿದೆ. ಶ್ರೀರಾಮನ ಜೊತೆಗೆ ವಿಷ್ಣುವಿನ 10 ಅವತಾರಗಳನ್ನು ಸಹ ವಿಗ್ರಹದಲ್ಲಿ ನಾವು ನೋಡಬಹುದಾಗಿದೆ. ರಾಮನ ವಿಗ್ರಹದಲ್ಲಿ ವಿಷ್ಣುವಿನ ಯಾವೆಲ್ಲ ಅವತಾರಗಳನ್ನು ನಾವು ನೋಡಬಹುದಾಗಿದೆ, ಜೊತೆಗೆ ಅವತಾರಗಳ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಮೊದಲಿಗೆ ಮತ್ಸ್ಯ ಅವತಾರ. ಧರ್ಮಗ್ರಂಥಗಳ ಪ್ರಕಾರ ಭಗವಾನ್ ವಿಷ್ಣುವು ವಿಶ್ವವನ್ನು ವಿನಾಶದಿಂದ ರಕ್ಷಿಸಲು ಮತ್ಸ್ಯ ರೂಪದಲ್ಲಿ ಮೊದಲ ಅವತಾರವನ್ನು ತೆಗೆದುಕೊಂಡನು ಎಂದು ಉಲ್ಲೇಖಿಸಲಾಗಿದೆ. ಭಗವಾನ್ ವಿಷ್ಣು ಮತ್ಸ್ಯ ಅವತಾರವನ್ನು ತೆಗೆದುಕೊಂಡಾಗ ಹಯಗ್ರೀವ ಎಂಬ ರಾಕ್ಷಸನನ್ನು ವಧಿಸಿದನು. ಎರಡನೇ ಅವತಾರ ಕೂರ್ಮಾವತಾರ. ದೇವತೆಗಳು ಮತ್ತು ರಾಕ್ಷಸರು ಮಂದರಾಚಲವನ್ನು ಸಮುದ್ರಕ್ಕೆ ಎಸೆದು ಮಂಥನ ಮಾಡಲು ಪ್ರಾರಂಭಿಸಿದರು. ಆದರೆ ಪರ್ವತವು ಯಾವುದೇ ಆಧಾರವಿಲ್ಲದೆ ಕಾರಣ ಅದು ಸಮುದ್ರದಲ್ಲಿ ಮುಳುಗಲು ಪ್ರಾರಂಭಿಸಿತು. ಇದನ್ನು ನೋಡಿದ ಭಗವಾನ್ ವಿಷ್ಣುವು ಬೃಹತ್ ಕೂರ್ಮ ಅಂದರೆ ಆಮೆ ರೂಪವನ್ನು ತೆಗೆದುಕೊಂಡು ಮಂದರಾಚಲ ಪರ್ವತವನ್ನು ಸಮುದ್ರದಲ್ಲಿ ತನ್ನ ಬೆನ್ನಿನ ಮೇಲೆ ಇಟ್ಟುಕೊಂಡರು. ಇದರಿಂದಾಗಿ ಪರ್ವತವು ವೇಗವಾಗಿ ತಿರುಗಲು ಪ್ರಾರಂಭಿಸಿತು ಮತ್ತು ಸಮುದ್ರ ಮಂಥನವು ಪೂರ್ಣಗೊಂಡಿತು. ಇನ್ನು ಮೂರನೇ ಅವತಾರ ವರಾಹ ಅವತಾರ. ವಿಷ್ಣುವಿನ 3ನೇ ಅವತಾರವಾಗಿ ವರಾಹ. ಇದು ಹಂದಿಯ ಬಾಯಿಯನ್ನು ಹೊಂದಿದೆ, ಆದರೆ ದೇಹವು ಮನುಷ್ಯರಂತೆಯೇ ಇದೆ. ಈ ಸಮಯದಲ್ಲಿ ರಾಕ್ಷಸ ಹಿರಣ್ಯಾಕ್ಷನು ಭೂಮಿಯನ್ನು ಸಮುದ್ರದಲ್ಲಿ ಮರೆಮಾಡಿದನು. ಆಗ ವಿಷ್ಣುವು ವರಾಹ ಅವತಾರವನ್ನು ತೆಗೆದುಕೊಂಡು ಭೂಮಿಯನ್ನು ಸಮುದ್ರದಿಂದ ಹೊರಕ್ಕೆ ತಂದನು. ಇನ್ನು 4ನೇ ಅವತಾರ ನರಸಿಂಹ ಅವತಾರ. ನರಸಿಂಹ ಅವತಾರವು ಭಗವಾನ್ ವಿಷ್ಣುವಿನ 4ನೇ ಅವತಾರವಾಗಿದೆ. ಹಿರಣ್ಯಕಶ್ಯಪನ ಮಗ ಪ್ರಹ್ಲಾದನನ್ನು ರಕ್ಷಿಸಲು ವಿಷ್ಣುವು ಒಂದು ಕಂಬದಿಂದ ನರಸಿಂಹನ ಅವತಾರವನ್ನು ತೆಗೆದುಕೊಂಡನು. ಇದಾದ ನಂತರ ಭಗವಾನ್ ನರಸಿಂಹನು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದರು. ಇನ್ನು 5ನೇ ಅವತಾರ ವಾಮನ ಅವತಾರ. ಭಗವಾನ್ ವಿಷ್ಣುವಿನ 5ನೇ ಅವತಾರವಾಗಿ ವಾಮನ. ವಿಷ್ಣುವು ವಾಮದೇವನ ರೂಪದಲ್ಲಿ ಬಂದು ರಾಕ್ಷಸ ರಾಜ ಬಲಿಯಿಂದ 3 ಹೆಜ್ಜೆ ಭೂಮಿಯನ್ನು ದಾನ ಕೇಳಿದನು. ಅವನು ಆಕಾಶ ಮತ್ತು ಭೂಮಿಯನ್ನು 2 ಹೆಜ್ಜೆಗಳಲ್ಲಿ ಅಳೆದುಕೊಂಡನು. 3ನೇ ಪಾದವನ್ನು ಇಡಲು ಸ್ಥಳವಿಲ್ಲದಿದ್ದಾಗ ಬಲಿ ತನ್ನ ತಲೆಯನ್ನು ಮುಂದಕ್ಕೆ ಸರಿಸಿದನು. ದೇವರು ಅವನ ತಲೆಯ ಮೇಲೆ ತನ್ನ ಪಾದವನ್ನು ಇಟ್ಟಾಗ ಬಲಿರಾಜನು ಪಾತಾಳ ಲೋಕಕ್ಕೆ ಹೋದನು. ಇನ್ನು 6ನೇ ಅವತಾರ ಪರಶುರಾಮರ ಅವತಾರ. ಪರಶುರಾಮರ ಅವತಾರವು ಭಗವಾನ್ ವಿಷ್ಣುವಿನ 6ನೇ ಅವತಾರವಾಗಿದೆ. ಅವನು ಹಯವಂಶಿ ಕ್ಷತ್ರಿಯರನ್ನು ನಾಶ ಮಾಡಿ ಸಹಸ್ರಾರ್ಜುನನನ್ನು ಕೊಂದನು. ಪರಶುರಾಮನನ್ನು ಚಿರಂಜೀವಿ ಎಂದು ಕರೆಯಲಾಗುತ್ತದೆ. ಇನ್ನು 7ನೇ ಅವತಾರ ಶ್ರೀರಾಮದೇವರ ಅವತಾರ. ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನದಂದು ಭಗವಾನ್ ವಿಷ್ಣುವು ಶ್ರೀರಾಮನ ರೂಪದಲ್ಲಿ 7ನೇ ಅವತಾರವನ್ನು ತೆಗೆದುಕೊಂಡರು. ಲೋಕದಲ್ಲಿ ಧರ್ಮ ಮತ್ತು ಘನತೆಯನ್ನು ಸ್ಥಾಪಿಸುವುದಕ್ಕಾಗಿ ವಿಷ್ಣುವು ಶ್ರೀರಾಮದೇವರ ಅವತಾರವನ್ನು ತಾಳಿದರು. ಇನ್ನು 8ನೇ ಅವತಾರ ಶ್ರೀಕೃಷ್ಣ ಅವತಾರ. ದ್ವಾಪರ ಯುಗದ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಂದು ಭಗವಾನ್ ವಿಷ್ಣುವು ಶ್ರೀಕೃಷ್ಣನ ರೂಪದಲ್ಲಿ 8ನೇ ಅವತಾರವನ್ನು ತೆಗೆದುಕೊಂಡರು. ಶ್ರೀಕೃಷ್ಣನು ಕಂಸನನ್ನು ಮತ್ತು ಅವನ ಎಲ್ಲ ರಾಕ್ಷಸರನ್ನು ಕೊಂದನು. ಪಾಂಡವರಿಗೆ ದುರ್ಯೋಧನನ ಜೊತೆಗೆ ಇಡೀ ಕೌರವ ವಂಶವನ್ನು ನಾಶ ಮಾಡಿ ಧರ್ಮವನ್ನು ಸಂಸ್ಥಾಪನೆ ಮಾಡುವಲ್ಲಿ ಸಹಾಯ ಮಾಡಿದರು. ಇನ್ನು 9ನೇ ಅವತಾರ ಬುದ್ಧನ ಅವತಾರ. ಬುದ್ಧ ಜಯಂತಿಯನ್ನು ವೈಶಾಖ ಮಾಸದ ಹುಣ್ಣಿಮೆಯ ದಿನದಂದು ಆಚರಿಸಲಾಗುತ್ತದೆ. ಬುದ್ಧನು ಬೌದ್ಧ ಧರ್ಮವನ್ನು ಸ್ಥಾಪಿಸಿದನು. ಈ ಕಾರಣಕ್ಕಾಗಿ ಬೌದ್ಧ ಧರ್ಮೀಯರು ಬುದ್ಧನನ್ನು ಗೌರವಿಸುತ್ತಾರೆ ಮತ್ತು ಆರಾಧಿಸುತ್ತಾರೆ. ವಿಷ್ಣು ತನ್ನ ಬುದ್ಧನ ಅವತಾರದಲ್ಲಿಯೂ ಬ್ರಹ್ಮಾಂಡದಲ್ಲಿ ಶಾಂತಿಯನ್ನು ತರಲು ಪ್ರಯತ್ನಿಸಿದರು. ಇನ್ನು 10ನೇ ಅವತಾರ ಕಲ್ಕಿ ಅವತಾರ. ಕಲ್ಕಿ ಅವತಾರವು ಶ್ರೀಹರಿಯ 10ನೇ ಅವತಾರವಾಗಿದೆ. ಕಲಿಯುಗದ ಕೊನೆಯಲ್ಲಿ ಭಗವಾನ್ ವಿಷ್ಣುವು ಕಲ್ಕಿ ಅವತಾರವನ್ನು ತೆಗೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆ ಇದೆ. ಹಾಗಾದರೆ ಇಂದಿನ ದಿವಸ ನಾವು ರಾಮಲಲ್ಲಾ ಮೂರ್ತಿಯಲ್ಲಿರುವ 10 ಅವತಾರಗಳ ಶ್ರೀ ವಿಷ್ಣುವಿನ ಅವತಾರಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.